ಕ್ಯಾ ಬಾ ನಮ್ಮ ಹತ್ರ ಬೇಡ ಅಂತ ತಾನೆ. ಇವಾಗ ನಿಮ್ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಮರಳಿ ಬಾರದೂರಿಗೆ ನಿನ್ನ ಪಯಣ. ನಾನು ಎಷ್ಟಲ್ಲ ಹೇಳ್ದೆ ಅಚ್ಚೂತೆ ಟೀಮ್ CSK ಜೊತೆ ಸೇರ್ಬೇಡ ಅಂತ. ಹೋಗಿ ಅವಳ ಹತ್ರ ಹೋಗ್ತೀಯ ಲೋಪರ್ ಅನ್ ಮಗನೇ. ಅಣ್ಣ ಏನಣ್ಣ ಮಾಡೋದು ಇವಾಗ? ನಿಮ್ ಟೀಮ್ಗಾರ ಬಂದ್ಬಿಡ್ಲ ಅಣ್ಣ ನಾನು? ಈ ಜೊತೆ ನಾವ್ ಬಿಟ್ಟೋಗಿ ಹುಡ್ಗಿನ ನಿಮ್ಮಂತ ಗಂಡುಗಳ ಮೆನ್ಸ್ಕೊಳ್ಳೋದು ಇಲ್ಲ. ಹೋಗಲೇ ನಿನ್ನ ಹತ್ರ ಮಾತಾಡಿ ಏನ್ ಯೂಸು? ಅಚ್ಚುತ್ತೆ ಟೀಮ್ ಕಾಲ್ ಹಾಕೋ. ಲೋ ಪಂಜಾಬ್ ಯಾಕ್ರೋ ಸೋತೋದ್ರಿ RCB ಮೇಲೆ? ಮೋಸಾರ ಮಾಡಿ ಗೆಲ್ಬೇಕ್ತಾನೆ. ಲೋ ಚಪ್ರೆ, ನಿಮ್ ತರ ಮೋಸ ಮಾಡಕ್ ಅವ್ರೇನ್ ಗಂಡುಗಳ? ಏ ಯಾರದು? ನಿಮ್ಮ ಅಪ್ಪ RCB ಕಣೋ. ಲೇ ನೀವ್ ಆಡಿದ ಪಂಜಾಬ್ ಮೇಲೋ, ಪಂಜಾಬ್ ಗುಡ್ಸೋಲೇ. ನಮ್ ಸ್ಕೋರ್ ಎಷ್ಟು ಹೇಳೋ? 223. ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ? 7. Tala for reason. ನಕ್ಕನ್ ಪಂಜಾಬ್ ಮೇಲೆ ಮ್ಯಾಚ್ ಗೆದ್ಬಿಟ್ಟು ಅವನಿಗೆ ಎಷ್ಟು ಈಸಿ ಮಾಡ್ಕೊಟ್ಟಿದೀವಿ. ಇದಕ್ಕಾದ್ರು ಕಾಲ್ ಮಾಡೋದ್ ಬೇಡವಾ? ನಕ್ಕನ್ ತಿಕ್ಕ ಉಳ್ಸಕ್ಕೆ ಯಾರು ಕಾಲ್ ಮಾಡಿದ್ರೇನೋ ನಾವೇ ಮಾಡೋಣ. ಹಲೋ, ಅಂಬು ಕರುಣೆ ಅನ್ಕಂಪ ಎಲ್ಲ ಐತೆ. ಕರುಣೆನ್ನ ಏನ್ ಕರುಣೆ? ಏನ್ ಲೌಡೆ ಪಂಜಾಬ್ ಮೇಲೆ ಮ್ಯಾಚ್ ಗೆದ್ಬಿಟ್ಟು ನಿಮ್ಗೆ ಈಸಿ ಮಾಡ್ಕೊಟ್ಟಿಲ್ವ ನಾ ಗಂಡು? ನಾವೇನ್ ಕೇಳಿದ್ವು ನಾ ನಿಮ್ಗೆ ಈಸಿ ಮಾಡ್ಕೊಟ್ರಿ ಅಂತ? ನಕ್ಕನ್ ನಾವು 2 ಮ್ಯಾಚ್ ಗೆದ್ಬಿಟ್ಟೆ ಬರ್ತಾಯಿದ್ವಿ. ಪ್ಲೇ ಚಪ್ರಿಗಳ, ನಾವ್ ಇವತ್ ಪಂಜಾಬ್ ಮೇಲೆ ಗೆದ್ದಿಲ್ಲ ಅಂದ್ರೆ ನಾವ್ ಹೋಯ್ತಾ ಇದ್ವಿ ಪ್ಲೇ ಆಫ್ಗೆ. ತಿಗ ಹೊಡೆದ್ ಕಳ್ಸಿರೋ ನಿಮ್ಗೆ. ಹೌದಾ? ಇವತ್ ಪಂಜಾಬ್ ಹೊಡೆದಿಲ್ಲ ಅಂದಿದ್ರೆ ಅವ್ರ ನಮ್ಮೇಲೆ ಗೆದ್ಕೊಂಡು ಇನ್ನೊಂದ್ ಮ್ಯಾಚ್ ಗೆದ್ಕೊಂಡು ಪ್ಲೇ ಆಫ್ಗೆ ಹೋಗ್ಬಿಟ್ಟಿರೋರು. ಪಂಜಾಬ್ ಸೋತಿದ ತಕ್ಷಣ ಮ್ಯಾಚ್ ಮುಗ್ಗೈತು ಅನ್ಕೋಬೇಡ ಮರಿ. ಇನ್ನು ಅವ್ರೆ SRH ಅವ್ರೆ. ಮಚ್ಚಿ ನೀವ್ SRH ಮೇಲೆ ಆರಾಮಾಗಿ ಗೆಲ್ತೀರ ನಿಮ್ಗೆ ಗೊತ್ತು. ಅದಕ್ಕೆ ನಾನ್ ಜಾಲಿ ಆಗಿದ್ದೀನಿ. ಗಂಡು ನಾವು SRH ಮೇಲೆ ಗೆಲ್ಲೋದಷ್ಟೇ ಅಲ್ಲ ಕಣ ಮುಖ್ಯ, ನೀವು ಗೆಲ್ಬೇಕು SRH ಮೇಲೆ ಇವತ್ತು. ಹೌದಾ? ನಾ ಗೆಲ್ತಿ ಬಿಡು ಮಚ್ಚಿ, ಇವತ್ತು ಹೆಂಗಾರ ಮಾಡಿ ನಮ್ ತಲಾ ಅವ್ರೆ. ನೀವ್ ಬರೀ ನಿಮ್ ತಲಂದ ಹಿಡ್ಕೊಂಡ್ ಆಟಾಡ್ರಿ. ಏನದೆ? ಏನಿಲ್ಲ ನಿಮ್ ತದನ್ನೇ ಕರ್ಕೊಂಡ್ ಆಟಾಡ್ರಿ ಅಂದೆ. ಹಂಗ ಬಾ ದಾರಿಗೆ. ಸರಿ, ನಿಮ್ ಮನೆ ಫ್ರಿಡ್ಜ್ ಅದೇ ತಾನೆ? ಏನ್ ಮಗಂಗ್ ಐತೆ ಅಂತಂದ್ರೆ ಹೋಗಿ ಐಸ್ ಕ್ಯೂಬ್ ತಗೊಂಡ್ ತಿಕ್ಕಿಡ್ಕೊ ಅಂತಾನೆ. ಇಲ್ಲ ಅನ್ನೋದೇ ಬೆಸ್ಟು. ಇಲ್ಲ ಮಚ್ಚಿ, ಫ್ರಿಡ್ಜ್ ಇಲ್ಲ ನಮ್ಮ ಮನೇಲಿ. ಪರವಾಗಿಲ್ಲ, ಪಕ್ಕದ ಮನೆಯವ್ರ ಹತ್ರ ಇರುತ್ತೆ. ಹೋಗಿ ಅವ್ರ ಹತ್ರ ಐಸ್ ಕ್ಯೂಬ್ ಇಸ್ಕೊಂಡ್ ರೆಡಿ ಆಗ್ಬೇಕಾ? ಯಾಕೆ? ಇವತ್ ರಾತ್ರಿ ಕಾಲ್ ಮಾಡಿದ್ಮೇಲೆ ಗಾಕ್ ಅನಿಸ್ತೀನಲ್ಲ, ತಮಿ ಆಗೋದ್ ಬೇಕಲ್ವಾ? ಅವನು ಆನ್ಲೈನ್ ಅಲ್ಲೇ ಅವನೇ, ನೀನು ಆನ್ಲೈನ್ ಅಲ್ಲೇ ಇದೆಯಾ. ಆದ್ರೂ ಒಬ್ರು ಮಾತಾಡ್ತಾ ಇಲ್ಲ. ನಿಮ್ಮಿಬ್ರು ಮಧ್ಯ ಗೆದ್ದಿದ್ದು ಈಗೋ, ಅದೇ ಸೋತಿದ್ದು ನೆನೆ ಮ್ಯಾಚಲ್ಲಿ CSK. ಅನ್ಕಂಡೆ ನನ್ ಮಗ ನನ್ ಬುಡಕ್ಕಿನ್ನು ಯಾಕೆ ಬತ್ತಿಲ್ವಲ್ಲ ಅಂತ. ನಂಗ್ ಬೇಜಾರೈತೈತೆ. ಹೋಗಪ್ಪ, ಯಾಕೆ ಮಾಮ್ನ ಸೋತೋಗಿತ್ಕ? ಅಲ್ಲೇ ನಿಮ್ ಜೊತೆ ನಮ್ಗೆ ಇನ್ನೊಂದ್ ಮ್ಯಾಚ್ ಇರ್ಬೇಕಾಗಿತ್ಲೇ. ಅಲ್ವಾ? ಸುಮ್ನೆ ಬಿಟ್ಟಿ 2 ಪಾಯಿಂಟ್ಸ್ ಆರು ಸಿಗೋದು. ಕ್ರೇಜಿ ಬಾಲಿಂಗ್ ಅಪ್ಪ ನಿಮ್ದು. ಅದ್ರಲ್ಲ ಅನ್ಶುಲ್ ಕಂಬೋಜ್ ಅಂತೂ ಏನ್ ಬಾಲಿಂಗು! 2 ಓವರ್ಗೆ 63 ರನ್, 4 ಓವರ್ ಹಾಕ್ಬಿಟ್ರೆ 100 ರನ್ ಫಿಕ್ಸ್. ಇದೊಂದು ಹಿಸ್ಟ್ರಿ ಆಗ್ಬಿಡೋದು ನಿಮ್ಗೆ. CSK ಬರೀ ಬ್ಯಾಟರ್ಸ್ ಎಲ್ಲ ಬಾಲರ್ 100 ರನ್ ಹೊಡಿತಾರೆ. ಮಿರ್ಚಲ್ ಮಾರ್ಷು 4 ಸಿಕ್ಸ್, ಪೋರಾನು 4 ಸಿಕ್ಸ್. ನಿಮ್ಮನ್ನ ಪಾಯಿಂಟ್ಸ್ ಟೇಬಲ್ ಅಲ್ಲಿ 6th ಪ್ಲೇಸ್ ಕಳ್ಸಕ್ಕೆ ಬರೀ 6 ಅಲ್ಲೇ ಹೊಡ್ ಕಳ್ಸೋರು. ನನಗ್ ನಿನ್ನೆ ಬೆಳಗ್ಗೆನೆ ಗೊತ್ತಾಗ್ಬಿಟ್ಟಿತ್ತು ಲಕ್ನೋವೇ ಗೆಲ್ಲದಂತ. ಹೌದಾ? ನಿಂಗೆ ಗೊತ್ತಾಗಿತ್ತು? ಯಾಕಂದ್ರೆ ಯಾರ ಹತ್ರ ಏನು ಕಳ್ಕೊಳಕ್ಕಿರಲ್ವೋ ಅವ್ರು ಪಡ್ಕೊಳ್ಳೋರ್ ತಿಕ್ಕ ಹೊಡಿಯೋದು ಜಾಸ್ತಿ. ಮಚಾಲೆ ಒಂದ್ ಪಕ್ಷ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಇರೋ ಜೊತೆ ಆಡ್ಕೊಂಡ್ಬಿಡೋದು. ಈ ಕೆಳಗಡೆ ಇರೋ ಗೋಳಿ ಮಕ್ಕಳು ಅವ್ರು ಹೋಗಲ್ಲ, ಓವರ್ಗೂ ಬಿಡಲ್ಲ. ಆದ್ರೂ ಬಿಡಪ್ಪ, ನೀವು ಸಕ್ಕತ್ತಾಗಿ ಸೋಲ್ತೀರಾ. ಎಲ್ಲರೂ ಗೆಲ್ಲೋದೇ ಡಿಫ್ರೆಂಟ್ ಆಗಿ, ನೀವು ಸೋಲೋದೇ ಡಿಫ್ರೆಂಟ್ ಆಗಿ. ನೀವು ಇಲ್ಲ ಮಾರಿ, ಇನ್ನೂ ಮ್ಯಾಚಸ್ ಐತೆ, ಬಂದೇ ಬರ್ತೀವಿ ಅಂತ ಕನ್ಸ್ಗಳನ್ನೆಲ್ಲ ಬಿಟ್ಬಿಟ್ಟು ಕ್ಯಾಲ್ಕುಲೇಟ್ ಇಟ್ಕೊಂಡು ಯಾರು ಗೆದ್ರೆ ಬರ್ತೀವಿ, ಯಾರು ಸೋದ್ರೆ ಬರ್ತೀವಿ, ಯಾರು ಎಷ್ಟು ರನ್ನಿಂದ ಗೆದ್ರೆ ಬರ್ತೀವಿ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಕುತ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ನಮ್ಗೆ ಪಂಜಾಬ್ ಇರೋ ಮ್ಯಾಚ್ ಅಲ್ಲಿ ಗೊತ್ತಲ್ಲ ನೀವು ಅಂಕಲ್ ಮಕ್ಳು ಯಾರಿಗೆ ಸಪೋರ್ಟ್ ಮಾಡ್ಬೇಕಂತ. ಹೊಡೆದ್ರು ನಿಮಗ್ ನಮ್ ಬಾಸು ನಾಯಿಗೆ ಹೊಡ್ದಂಗ್ ಹೊಡೆದ್ರು. ನೆನ್ಪಿಟ್ಕೋ, 105 ನಾಟ್ ಔಟ್. ಏನ್ರೋ ನೀವು ಗೆಲ್ಲಕ್ಕೂ ಮೊದ್ಲು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೋ ಪೋಸ್ಟ್ ಬಿಟ್ಟಂಗಿತ್ತು, ಅದಕ್ ನಾವು ರಿಪ್ಲೈ ಕೊಟ್ಟಿದೀವಿ. ಸ್ವಲ್ಪ ನೋಡು ಚಿನ್ನ ಹೆಂಗೈತೆ ಅಂತ. ಮಾತಾಡ್ಬೇಡ ಕಣ, ಮನೆಗೆ ಹೋಗೋ ಟೈಮ್ ಹತ್ರ ಬಂದೈತೆ. ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಇಕ್ಕಟ್ರಲ್ಲ. ಏನೋ ಮಚ್ಚ, ನಿಮ್ ಬಾಸ್ ಸೆಂಚುರಿ ಹೊಡ್ದ. ಮತ್ತೆ ನಿಮ್ ಬಾಸ್ ಸರ್ ಪ್ರಾಕ್ಟೀಸ್ ಮಾಡ್ಕೊಂಡೇ ಇರ್ಬೇಕಾ? ಅಚ್ಚರಿ, ಏನ್ ಇತ್ತೀಚೆಗೆ ಒಳ್ಳೆ ಬಟ್ಟೆ ಮತ್ತೆ ಕಾಲಕ್ ಶೂ, ಒಳ್ಳೆ ವಾಚುಗಳೆಲ್ಲ ಕಟ್ಕೊಂಡು ಓಡಾಡ್ತಿದ್ದಂತೆ, ಏನ್ ಸಮಾಚಾರ? ಏನಿಲ್ಲ ಮಚ್ಚ, ಬಯೋದಲ್ಲಿ ಮತ್ತೆ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇದೆ, ಅದಕ್ಕೆ ನೀನು ಜಾಯ್ನ್ ಆಗು. ನೀನು ಒಳ್ಳೆ ಪ್ರಾಡಕ್ಟ್ಸ್ ಕಮ್ಮಿ ಪ್ರೈಸ್ ಅಲ್ಲೇ ಸಿಗುತ್ತೆ. ಮತ್ತೆ ಕಮ್ಮಿ ಪ್ರೈಸ್ ಗೆ ಬರ್ನಲ್ ಸಿಗುತ್ತೇನೋ ನೋಡೋ. ಏನಕ್ಕಂದ್ರೆ ನೆನೆ ನಮ್ ಬಾಸ್ ಸೆಂಚುರಿ ಹೊಡೆದಿರೋದ್ ನೋಡಿ, ನಿನ್ ಬ್ಯಾಕ್ ಅದೆಷ್ಟು ಬರ್ನ್ ಆಗಿರುತ್ತೋ ಏನೋ. ಏನ್ ಮರಿ ಹೆಂಗೈತೆ ಊರಿ? ನಾನ್ ಯಾಕೋ ಊರ್ಕಡ್ಲಿ? ಊರ್ಕಂತಿರೋ ಸ್ಮೆಲ್ ಇಲ್ಲಿವರೆಗೂ ಬತ್ತೈತೆ. ಬರ್ನಲ್ ಗಿರ್ನಲ್ ಕಳಿಸ್ಲಾ?
ನಿಮ್ ಊರಿಗೆ ಬರ್ನಲ್ಲ ಸಾಲ ಬಿಡು, ಫೈರ್ ಇಂಜಿನ್ ಕಳಿಸ್ಲಾ? ಇನ್ನು ಫೈನಲ್ ಐತೆ ಬಾರೋ, ನೋಡಿದೀನಿ ನಿಮ್ ಆಟಗಳು. ಫೈನಲ್ ವರ್ಗು ಹೋಗ್ಬಿಟ್ಟು ಹೊಡ್ಸ್ಕೊಳ್ಳೋದು. ಲೇ ಶಿಷ್ಯ, ಈ ವರ್ಷ ಅದೆಲ್ಲ ಇಲ್ಲ, ಪಕ್ಕ ಈ ಸಲ ಕಪ್ ನಮ್ದೆ. ಫೈನಲ್ ದಿವಸನು ಹಿಂಗೆ ಮಸ್ತಾಗಿ ಗೆಲ್ತೀವಿ. ಅಪ್ಪಿ ತಪ್ಪಿ ಕಣ್ಣು ಕಾಣಿಸ್ಕೊಂಡ್ಬಿಟ್ಟಿರ, ಉರ್ಸಿದೆ ಸಾಯಿಸ್ಬಿಡ್ತೀವಿ. ಫೈನಲ್ ದಿವಸ ಬೆಂಗಳೂರು ಬಿಟ್ಟು ಹೋಗ್ಬಿಟ್ರಿ ನೀವ್, ಹೇಳ್ತೀನಿ. ನಾವ್ ಫೈನಲ್ ಗೆದ್ದಾಗ ಅಪ್ಪಿ ತಪ್ಪಿ ಕಾಣಿಸಿರ ಬಾಯ ಲಾಲಿಪಾಪ್ ಇಟ್ಬಿಟ್ಟು ಗಾಕ್ 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 ಕನ್ಸ್ಬಿಡ್ತೀವಿ ಹಂಗೆ. ಏನಪ್ಪ ಕಾಕ್ 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 ಕೋಲ್ಕತ್ತಾ? IPL ಇನ್ನ ಸ್ಟಾರ್ಟೇ ಆಗಿಲ್ಲ, ನಮ್ಗೆ ಟ್ರೋಲ್ ಮಾಡ್ತಾರೆ. ಇವಾಗ ನಾವ್ ನೋಡಿ ಹೆಂಗ್ ಕೊಡಿದೀವಿ, ಟ್ರೋಲ್ ಮೇಲ್ ಟ್ರೋಲ್ ಕೊಡ್ತಾ ಇರ್ತೀವಿ, ವೀಸ್ಕಂತ ಇರ್ಬೇಕಷ್ಟೇ. ನಮ್ಮವ್ರು ವಿರಾಟ್ ಕೊಹ್ಲಿ ಕ್ಯಾಶ್ ಬಿಡಿಲ್ಲ ಅಂದ್ರೆ ನಮ್ದೇ ಮ್ಯಾಚ್. ಆ ಸೋತ್ ಮೇಲೆಲ್ಲ ಹಂಗೆ ಹೇಳೋದು. ಅದ್ ಬಿಡು, ಚೆನ್ನೈ ಕುಟ್ಟಿ ಇಲ್ಲಿ. ಹಲೋ ಏನಪ್ಪ, CS ಹೆಂಗಿತ್ತು ನಮ್ ಬಾಸ್ ಹೊಡೆದಿದ್ ಸೆಂಚುರಿ? ನನ್ ಮಕ್ಳು ಕ್ಲೀನ್ ಆಗಿ ಫೀಡಿಂಗ್ ಮಾಡಿ ನಿಮ್ ಸೆಂಚುರಿನೂ ಬರ್ತಾ ಇರಲ್ಲ, ಮ್ಯಾಚ್ ಗೆಲ್ತಾ ಇರ್ಲಿಲ್ಲ. ಅಲ್ಲ, ನಮ್ ಬಾಸ್ ಸೆಂಚುರಿ ಹೊಡೆದಿದ್ KKR ಮೇಲೆ, ಆದ್ರೆ ಬರ್ನಿಂಗ್ಸ್ ಮೇಲೆ ಯಾಕೆ ನಿಮ್ಮಿಂದ ಬತ್ತೈತೆ? ಪರವಾಗಿಲ್ಲ, ಒಂದ್ ಐಸ್ ಕ್ಲಿಪ್ ಕಳಿಸ್ತೀನಿ, ಜಗ್ಗೇಶ್ ಒಂದ್ ಫಿಲಮ್ ಅಲ್ಲಿ ಮಾಡ್ತಾನಲ್ಲ, ಆ ತರ ತಣ್ಣಗ್ ಮಾಡ್ಕೊಳ್ರಿ. ಅದ್ ಯಾವ್ದೋ ಒಂದೇ ಒಂದ್ ಸೆಂಚುರಿ ನಡೆಯಲ್ಲ. ನಮ್ ಟೀಮ್ ಅವ್ರಾಗ್ಲೇ 2 ಸೆಂಚುರಿ ಹೊಡೆದವ್ರೆ. ಅಲ್ಲ, ಮುಂಬೈ ಅವರು 3 ಸೆಂಚುರಿ ಹೊಡೆದವ್ರಪ್ಪ. ಅದೇ ಟೇಬಲ್ ಗೊತ್ತಲ್ಲ, ಟೇಬಲ್ ಟಾಪ್ ಅಲ್ಲಿ ಯಾರು ಹೇಳು? ಬತ್ತೇ ಮಾರಿ, ನಾವು ಟೇಬಲ್ ಟಾಪ್ ಅಲ್ಲಿ ಬಂದೇ ಬತ್ತೀವಿ. ಬರೀರಂತೆ ಫಸ್ಟ್ ಅದ್ ಕಳಿಸ್ತೀನಿ, ಫಸ್ಟ್ ಮಾಡ್ಕೊಂಡ್ ಬಂದ್ಬಿಡ್ರಪ್ಪ. ಏನ್ ಕಳಿಸ್ತೀಯ, ಏನ್ ಮಾಡ್ಬೇಕು? ಅದೇ ಐಸ್ ಕ್ಯೂಬ್ ಕಳಿಸ್ತೀನಿ, ಜಗ್ಗೇಶ್ ತರ ಗೊತ್ತಲ್ಲ.